ಸ್ಕಿನ್ ಕೇರ್ನ ರೆಗ್ಯುಲರಾಗಿ ಮಾಡ್ತಾ ಇದ್ದೀರಾ, ಆದರೂ ಕೂಡ ನಿಮಗೆ ಗ್ಲೋ ಬರ್ತಾ ಇಲ್ವಾ, ಪಿಂಪಲ್ ಕಡಿಮೆ ಆಗ್ತಾ ಇಲ್ವಾ, ಡಾರ್ಕ್ ಸ್ಪಾಟ್ಸ್ ಕಡಿಮೆ ಆಗ್ತಾ ಇಲ್ವಾ? ಸೊ ಹಾಗಾದರೆ ಈ ವಿಡಿಯೋ ನೀವು ಖಂಡಿತ ಪೂರ್ತಿ ನೋಡಲೇಬೇಕು. ಬನ್ನಿ ತಿಳ್ಕೊಳ್ಳೋಣ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ನಿವೇದಿತಾ, ವೆಲ್ಕಮ್ ಟು ಮೈ ಚಾನಲ್ ಗ್ಲೋ ವಿತ್ ನಿವೇದಿತಾ. ಫಸ್ಟ್ ಥಿಂಗ್ ಆ್ಯಂಡ್ ಮೇನ್ ಥಿಂಗ್, ನಾವು ಇನ್ಸ್ಟೆಂಟಾಗಿ ಗ್ಲೋನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ದೊಡ್ಡ ನಾವು ಮಿಸ್ಟೇಕ್ ಮಾಡೋದು. ಯಾವುದೇ ಒಂದು ಪ್ರಾಡಕ್ಟ್ನ ನಮ್ಮ ಸ್ಕಿನ್ಗೆ ವರ್ಕ್ ಆಗಬೇಕು ಅಂತಂದರೂ ಮಿನಿಮಮ್ ನಮಗೆ 4 ವೀಕ್ಸ್ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಡೈಲಿ ಅದನ್ನ ಯೂಸ್ ಮಾಡಿ ಟೈಮ್ ಕೊಟ್ಟು ನಾವು ವೆಯ್ಟ್ ಮಾಡಬೇಕು ರಿಸಲ್ಟಿಗೋಸ್ಕರ. ಸೊ ಸೆಕೆಂಡ್ ಬಂದು ಏಜ್ ಮಿಸ್ಟೇಕ್ ನಾವು ಮಾಡೋದು. ಸೊ ಟೀನೇಜ್ 15ಇಂದ 20 ಏಜಲ್ಲಿ ನಮಗೆ ಸ್ಕಿನ್ನು ಹೆಲ್ದಿಯಾಗಿ ನ್ಯಾಚುರಲಾಗಿ ಚೆನ್ನಾಗೇ ಇರುತ್ತೆ. ಸೊ ನಾವು ಆದರೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನಮ್ಮ ಏಜ್ಗೆ ಅಲ್ಲದೇ ಇರೋ ಪ್ರಾಡಕ್ಟ್ಗಳನ್ನ ಆಗಿರ್ಬೋದು ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದು ತಪ್ಪು. ಅದನ್ನು ನಾವು ನೋಡಿ ಚೆಕ್ ಮಾಡಿ ನಮ್ಮ ಸ್ಕಿನ್ಗೆ ನಾವು ಯೂಸ್ ಮಾಡಬೇಕು. ಇವಾಗ ನಾವು ಇನ್ನೂ 16 ಇರ್ತೀವಿ, ನಾವು 20 ಇಯರ್ಸ್ ಮೇಲೆ ಯೂಸ್ ಮಾಡೋದನ್ನ ನಾವು ಇವಾಗ ಯೂಸ್ ಮಾಡಿದ್ರೆ ಅದು ನಮ್ಮ ಸ್ಕಿನ್ಗೆ ವರ್ಕ್ ಆಗೋಲ್ಲ. ಸೊ ನಮಗೆ ದಿನ ಅದು ರ್ಯಾಷಸ್ ಬರೋದು, ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಅಲರ್ಜಿ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಕೊಡುತ್ತೆ. ಸೊ ಅದನ್ನ ನಾವು ಮಾಡ್ಬೋದು. ನಮ್ಮ ಏಜ್ ತಕ್ಕಂಗೆ ನಾವು ನಮ್ಮ ಸ್ಕಿನ್ ಕೇರ್ನ ಮಾಡ್ಕೋಬೇಕು. ಸೊ ಈ ಏಜಲ್ಲಿ ಜಸ್ಟ್ 3 ಸ್ಟೆಪ್ಸ್ ಸಾಕು. ಜಸ್ಟ್ ಕ್ಲೆನ್ಸರು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು 21ಇಂದ 25 ಏಜ್. ಸೊ ಈ ಒಂದು ಏಜ್ನ ನಾವು ಪ್ರಿವೆನ್ಷನ್ ಏಜ್ ಅಂತಲೇ ಹೇಳ್ಬೋದು. ಮತ್ತು ನಮಗೆ ಈ ಏಜಲ್ಲಿ ಆಕ್ನೆ ಸ್ಟಾರ್ಟ್ ಆಗೋದು, ಸನ್ ಡ್ಯಾಮೇಜ್ ಆಗೋದು, ಡಲ್ ಸ್ಕಿನ್ ಬರೋದು, ಇದೆಲ್ಲ ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಈ ಒಂದು ಏಜಲ್ಲಿ ಸೀರಮ್ಸ್ನ ನಮ್ಮ ಸ್ಕಿನ್ ಕೇರ್ಗೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಏಜ್ 26 to 30 ಇದೊಂಥರ ಗೋಲ್ಡನ್ ಏಜ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ನಾವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕಾಗಿರೋದು ಮಾರ್ನಿಂಗ್ ಸ್ಕಿನ್ ಕೇರ್, ನೈಟ್ ಸ್ಕಿನ್ ಕೇರ್ ಅಂತ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದೆ ಈ 26ಇಂದ 30 ಏಜಲ್ಲಿ. ಸೊ ನಾವು ಈ ಒಂದು ಏಜಲ್ಲಿ ಪ್ರಾಪರ್ ಸ್ಕಿನ್ ಕೇರ್ನ ನಾವು ಮಾಡೋದ್ರಿಂದ ನಾವೇನೋ ಚೆನ್ನಾಗಿ ಕಾಣಿಸ್ತೀವಿ, ನಮ್ಮ ಹೆಲ್ದಿ ಸ್ಕಿನ್ನ ಕಾಪಾಡ್ಕೊಂಡು ಹೋಗ್ಬೋದು. ಸೊ ಈ ಒಂದು ನಾವು 26 to 30 ಏಜಲ್ಲಿ ಸಿರಮ್ಸ್, ಟೋನರ್ಸ್ ಆ ಥರ ಎಲ್ಲ ನಾವು ಆ್ಯಡ್ ಮಾಡ್ತಾ ಬರಬೇಕು. ಆ್ಯಕ್ಚುಲಾಗಿ ಸ್ಕಿನ್ ಕೇರ್ ನಾವು 26ಇಂದ 30 ಏಜ್ ಮಿಡಲಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಏಜ್ 30. ಸೊ ಈ ಒಂದು ಏಜಲ್ಲಿ ನಮಗೆ ಫೈನ್ ಲೈನ್ಸ್, ರಿಂಕಲ್ಸ್, ಡಾರ್ಕ್ ಸರ್ಕಲ್ಸ್, ಸೊ ಪ್ರತಿಯೊಂದು ಕೂಡ ನಮಗೆ ಈ ಏಜಲ್ಲೇ ಸ್ಟಾರ್ಟ್ ಆಗೋದು. ಮತ್ತು ನಮಗೆ ಈ ಏಜಲ್ಲಿ ಬ್ಯಾರಿಯರ್ ರಿಪೇರ್ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ನಾವು ಕನ್ಸಿಸ್ಟೆನ್ಸಿಯಿಂದ ನಮ್ಮ ಸ್ಕಿನ್ ಕೇರ್ನ ಮಾಡೋದ್ರಿಂದ ನಾವು ಅಲ್ಲೂ ಕೂಡ ನಮ್ಮ ಸ್ಕಿನ್ನ ಕಾಪಾಡ್ಕೋಬೋದು. ಸೊ ಈ ಒಂದು ಏಜಲ್ಲಿ ನಾವು ಕನ್ಸಿಸ್ಟೆನ್ಸಿಯಿಂದ ಸ್ಕಿನ್ ಕೇರ್ ಮಾಡಬೇಕಾಗಿ ಬರುತ್ತೆ. ಸೊ ಆಂಟಿ ಏಜಿಂಗ್ ಪ್ರಾಡಕ್ಟ್ಸ್ ಅದನ್ನು ನಾವು ಇವಾಗ ನಾವು ಆ್ಯಡ್ ಮಾಡ್ತಾ ಬರಬೇಕು ನಮ್ಮ ಸ್ಕಿನ್ ಕೇರ್ಗೆ. ಸೊ ತಿಳ್ಕೊಂಡಲ್ಲ ಫ್ರೆಂಡ್ಸ್, ನಾವು ಯಾವ್ಯಾವ ಥರ ಸ್ಕಿನ್ ಮಿಸ್ಟೇಕ್ನ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ನಮ್ಮ ಏಜ್ಗಿಂತ ಜಾಸ್ತಿ ಇರೋ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ ಕೇರ್ ನಮ್ಗೆ ವರ್ಕ್ ಆಗೋಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸ್ಕಿನ್ ಕೇರ್ ಮಿಸ್ಟೇಕ್ ಯಾವುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾವ ಏಜ್ಗೆ ಯಾವ ತಕ್ಕಂಗೆ ನಾವು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಹೀಗೆ ಥರ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಅದೇ ವಿಡಿಯೋ ಕಂಟೆಂಟ್ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಆಲ್.